ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಡನ್ನಾಗಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಏನೋ ಪ್ಲ್ಯಾನಿಂಗ್ಸೇ ಇರಲಿಲ್ಲ. ನನಗೂ ಹಸ್ಬೆಂಡ್ ಹೇಳಿರಲಿಲ್ಲ, ನೈಟ್ ಹೇಳಿದರು ಮನೆ ದೇವ್ರಿಗೆ ಹೋಗೋಣ, ಅಭಿಷೇಕ ಮಾಡಿಸೋಣ ಅಂತ. ಸೊ ಹಾಗಾಗಿ ಬೇಗನೆ ಎದ್ದು ರೆಡಿಯಾಗಿ ಓಡ್ತಾ ಇದ್ದೀವಿ. ಮನೆಯಿಂದ 6:30 ಆಗಿತ್ತು, 7 o'clock ಆಗಿತ್ತು ಅನಿಸುತ್ತೆ ಹೊರಟ್ವಿ. ಮಕ್ಕಳಿಗೇನು ಟಿಫನ್ ಮಾಡಿಸಿರಲಿಲ್ಲ. ಅಂದಿವೆ ಟಿಫನಿಗೆ ನಿಲ್ಲಿಸಿದ್ವಿ. ಇಡ್ಲಿ ವಡೆ ತಿಂದ. ನಮ್ಮ ಚಿಂಟು ಇನ್ನೂ ವಡೆ ಹಾಗೆ ಇತ್ತು, ತಿನ್ಕೊಂಡು ಬಂದ ಕಾರ್ ಹತ್ಕೊಂಡು. ನಮ್ಮ ಮನೆ ದೇವರು ಮಾಯಮ್ಮಂಗೆ ಬಂದಿದ್ದೀವಿ, ಹುಲ್ಲೇನಹಳ್ಳಿ. ಅಭಿಷೇಕ ಇದೆಲ್ಲನೂ ಮೊದಲೇ ಕೊಟ್ಟೋಗಿದ್ವಿ. ಹಾಗಾಗಿ ಪೂಜೆ ಎಲ್ಲ ನಡೆಸ್ತಾಯಿದ್ರು. ಅಲ್ಲೇ ನಾವು ಬರೋ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿತ್ತು. ಇವಾಗ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಪ್ರತಿ ಮಂಗಳವಾರ ಮಾಡ್ಸೋಣ ಅಂದ್ಕೊಂಡಿದ್ವಿ. ಮಂಗಳವಾರ ಅಂದರೆ ಫುಲ್ಲು ರಶ್ ಇರುತ್ತೆ. ಈ ಥರ ನೀಟಾಗಿ ನಾವು ಅಷ್ಟೇ ಇರಲ್ಲ, ತುಂಬ ಜನ ಇರ್ತಾರೆ. ಸೊ ಇವತ್ತು ಮಾಡಿಸಿದ್ದೀವಿ. ಫ್ರೈಡೇ ಅಂದ್ರೂ ತುಂಬ ಜನ ಇದ್ದರು, ಒಂದು 4 to 5 ಫ್ಯಾಮ್ಲಿ ಇದ್ದರು. ಸೊ ಎಲ್ಲರದ್ದು ಸೇರಿ ಒಟ್ಟಿಗೆ ಪೂಜೆ ಸ್ಟಾರ್ಟ್ ಮಾಡಿದರು. ಇನ್ನು ಪೂಜೆ ನಡೀತಾ ಇದೆ. ಮಕ್ಕಳು ಬೇರೆ ಹಾಗೆ ಎದ್ದ ತಕ್ಷಣ ಕರ್ಕೊಂಬಂದುಬಿಟ್ಟಿದ್ದೀವಿ. ವಾಶ್ರೂಮ್ ಅಂದ ನಮ್ಮ ಚಿಂಟು ಹೊರಗಡೆ ಕೆರೆ ಹತ್ರ ಕರ್ಕೊಂಡು ಹೋದೆ. ಅಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಕೆರೆ ಫುಲ್ ತುಂಬಿದೆ. ಅದೆಲ್ಲ ಮುಗಿಸಿ ಮತ್ತೆ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಅಭಿಷೇಕ ಎಲ್ಲ ಮುಗೀತು. ಈಗ ಪೂಜೆ ಎಲ್ಲ ಮಾಡಿ ದೇವಿನೆಲ್ಲ ರೆಡಿ ಮಾಡೋಕ್ಕೆ 1 hour ಆಗುತ್ತೆ. ಡೋರೆಲ್ಲ ಕ್ಲೋಸ್ ಮಾಡಿದರು. ಸೊ ಹಾಗಾಗಿ ಹೊರಗಡೆ ಬಂದ್ವಿ. ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ರು. ನನ್ನ ಮಕ್ಕಳು 2 ಮತ್ತು ಹಾಗೆ ನಮ್ಮ 5 ನನ್ನ ಮಕ್ಕಳು. ಹಾಗಾಗಿ 4 ಜನ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದೆ ಆಟ ಆಡ್ಸೋಣ ಅಂತ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಫುಲ್ ಫ್ರೀ ಆಗಿದೆ ದೇವಸ್ಥಾನ. ಇಲ್ಲಾಂದರೆ ಫುಲ್ ಮಂಗಳವಾರ ಬಂದ್ರಂತೂ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಇನ್ನು ಜಾತ್ರೆ ಟೈಮಲ್ಲಂತೂ ನೋಡೋಕ್ಕೆ ಆಗೋಲ್ಲ, ಫುಲ್ ರಶ್ ಇರುತ್ತೆ. ಸೊ ಅದಕ್ಕೆ ಫ್ರೀ ಟೈಮಲ್ಲಿ ಬಂದಿದ್ದೀವಿ. ನಮ್ಮ ಮನೆ ದೇವ್ರ ಎದುರುಗಡೆ ದೊಡ್ಡದೊಂದು ಗಂಟೆ ಹಾಕಿದ್ದಾರೆ. ಎಷ್ಟೇ ಟ್ರೈ ಮಾಡಿದರೂ ಹೊಡಿಯೋಕ್ಕಾಗಲೇ ಇಲ್ಲ. ಅದ್ರ ಮೇಲೆ ಹತ್ತಿ ನಿಂತ್ಕೊಂಡು ಹೊಡೆದೆ. ತುಂಬ ಹೈಟ್ ಇದೆ. ಜಸ್ಟ್ ಟಚ್ ಆಗ್ತಾಯಿತ್ತು. ಬಾರಿಸ್ಬೇಕಂದ್ರೆ ತುಂಬ ಹೈಟ್ ಇರಬೇಕು, ಆಗಲೇ ಇಲ್ಲ. ಅದ್ರ ಮೇಲೆ ನಿಲ್ಲಿಸ್ಕೊಂಡು ದಿಶಿಗೂ ಹೊಡೆದೆ. ಈ ಬೋರ್ಗಲ್ವಂತೂ ದೇವಸ್ಥಾನದ ಎದುರುಗಡೆನೇ ಇದೆ. ಕಾಲು ಕೈ ಎಲ್ಲ ತೊಳ್ಕೊಂಡು ಒಳಗೆ ಹೋಗೋಕ್ಕೆ. ನಮ್ಮೂರ ಸೈಡಂತೂ ಸಿಗೋದೇ ಇಲ್ಲ ಇದು. ಇಲ್ಲಿ ಈ ಸೈಡ್ ಇನ್ನೂ ಇದೆ, ನೀರೆಲ್ಲ ಚೆನ್ನಾಗಿ ಬರುತ್ತೆ. ಮಕ್ಕಳು ಆಟ ಆಡ್ತಾಯಿದ್ರು. ಪೂಜೆ ಎಲ್ಲ ಮಾಡಿ ದೇವಿಗೆ ಅಲಂಕಾರ ಮಾಡೋಕ್ಕೆ 1 ರಿಂದ 2 hour ಆಗ್ಬೋದು. ಸ್ವಲ್ಪ ಹೊತ್ತು ಹೊರಗಡೆ ಆಡಿಸ್ದೆ, ಸಾಕಾಯಿತು ನನಗೂ. 4 ಜನನೂ ಕಾಟ ಕೊಡ್ತಾಯಿದ್ರು. ಹಾಗೆ ಪಕ್ಕದಲ್ಲಿ ಅಂಗನವಾಡಿ ಇತ್ತು, ಅಂಗನವಾಡಿ ಕರ್ಕೊಂಡು ಹೋಗು ಅಂದರು ಯಜಮಾನ್ರು. ಸೊ ಕರ್ಕೊಂಬಂದೆ. ಅಂಗನವಾಡಿ ಇವತ್ತು ರಜಾ ಅಂತೆ, ಸ್ಕೂಲ್ ರಜಾ, ಹಾಗಾಗಿ ಯಾರೂ ಇರಲಿಲ್ಲ. ಒಬ್ಬರು ಹುಡುಗಿ ಇದ್ದರು ಅಷ್ಟೇ. ಸೊ ಆಟ ಆಡ್ತಾಯಿದ್ದಾರೆ ಎಲ್ಲರೂ. ಪೂಜೆ ಸ್ಟಾರ್ಟ್ ಆಯಿತು, ಬಾ ಅಂತ ಕರೆದ್ರು. ಸೊ ದೇವಸ್ಥಾನದ ಒಳಗೆ ಹೋಗ್ತಾಯಿದ್ದೀವಿ. ಇವಾಗ ದೇವಿ ಅಲಂಕಾರ ಎಲ್ಲ ಮುಗೀತು, ಪೂಜೆ ಮಾಡ್ತಾಯಿದ್ದಾರೆ. ತಾಯಿ ಮಾಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲಿ ಮಾಯಮ್ಮ ಮತ್ತು ದೈತಮ್ಮ, ಮಹೇಶ್ವರಿ ದೇವಸ್ಥಾನ, 3 ದೇವಸ್ಥಾನ ಇದು ಒಂದೇ ದೇವಸ್ಥಾನದಲ್ಲಿದೆ. ಇಲ್ಲಿಂದ 1-2 ಕಿಲೋಮೀಟ್ರ್ ಬಿಟ್ಟರೆ ವರದರಾಯ ಸ್ವಾಮಿ ದೇವಸ್ಥಾನ, ಅದು ನಮ್ಮ ಮನೆ ದೇವರು, ಗಂಡು ದೇವರು. ಇದು ಮಾಯಮ್ಮ, ನಮ್ಮ ಮನೆ ದೇವರು, ಹೆಣ್ಣು ದೇವರು. ಪೂಜೆ ಎಲ್ಲ ಚೆನ್ನಾಗಾಯಿತು, ಅಭಿಷೇಕ ಎಲ್ಲ ಚೆನ್ನಾಗಾಯಿತು. ಫ್ರೀ ಟೈಮಲ್ಲಿ ಬಂದರೆ ಚೆನ್ನಾಗಿ ದರ್ಶನ ಎಲ್ಲ ಆಗುತ್ತೆ. ರಶ್ ಇದ್ದಾಗ ತುಂಬ ಚೆನ್ನಾಗಿರಲ್ಲ, ರಶ್ ಆಗಿಬಿಡುತ್ತೆ. ಪೂಜೆ ಎಲ್ಲ ಮುಗೀತು. ಇವಾಗ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಪ್ರಸಾದ ಸೇವಿಸ್ತಾ ಇದ್ದೀವಿ. ಪುಳಿಯೋಗರೆ ಮತ್ತು ಕರ್ಡ್ ರೈಸು ಮತ್ತು ಬಾಳೆಹಣ್ಣಿಂದು ಅಭಿಷೇಕ ಮಾಡಿದರು. ಹಾಗೆ ಕೆಲವೊಬ್ಬರು ಬರ್ತಡೇ ಅಂತಿತ್ತು, ಬರ್ತಡೇ ಸ್ವೀಟ್ ಕೊಡ್ತಾಯಿದ್ರು. ಇನ್ನೊಬ್ಬರು ನಾಮಕರಣ ಇತ್ತು, ಅವರು ಒಂದು ಸ್ವಲ್ಪ ಏನೋ ಸ್ವೀಟ್ ಕೊಡ್ತಾಯಿದ್ರು. ಎಲ್ಲನೂ ತಿಂದ್ವಿ. ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ಪೂಜೆ ಅದು ಏನೋ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀವಿ.
ಹಾಗೆ ಪಕ್ಕದಲ್ಲಿ ಇನ್ನೂ ಮಾರಮ್ಮ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿಗೂ ಹೋಗೋಣ ಅಂತಂದರು. ಅವರು ನಮ್ಮ ತಂಗಿ ಮತ್ತು ನಮ್ಮ ಮಾವ ಮತ್ತು ಮಕ್ಕಳೆಲ್ಲ ಕಾರಲ್ಲಿ ಹೋಗಿ ಕೂತ್ಬಿಟ್ಟಿದ್ರು. ಅವ್ರ ಪಾಪ ಮಲಗಿತ್ತು, ಹಾಗಾಗಿ ಅವ್ರು ಬರಲಿಲ್ಲ. ನಾನು ಮತ್ತು ನಮ್ಮ ಯಜಮಾನ್ರು ಅಷ್ಟೇ ಬಂದ್ವಿ. ಇಲ್ಲೂ ಎಲ್ಲ ದೇವಸ್ಥಾನ ನಮಸ್ಕಾರ ಮಾಡಿ ಹೊರಡಬೇಕು. ಇಲ್ಲಿ ಇದು ಆಂಜನೇಯ ದೇವಸ್ಥಾನ. ಇಲ್ಲಿ ಅಭಿಷೇಕ ಮಾಡಿಸ್ತಾರಂತೆ ಸಾಟರ್ಡೆ. ಇನ್ನೋರಿಗೆ ಹೇಳ್ತಾಯಿದ್ರು ಸಾಟರ್ಡೇನೂ ಬರಬೇಕು, ಇಲ್ಲಾಂದರೆ ಅವರಷ್ಟೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ನೋಡಬೇಕು. ಇಲ್ಲಿದೆಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ವರದರಾಯ ಸ್ವಾಮಿಗೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಚಿಂಟು ಮಲಗಿಬಿಟ್ಟಿದ್ದ. ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸ್ವಲ್ಪ ಪ್ರಸಾದ ತಿಂದ, ಹಾಗಾಗಿ ಮಲಗಿಬಿಟ್ಟಿದ್ದ. ಇಲ್ಲಿ ಏನು ಅಭಿಷೇಕ ಮಾಡಿಸಲ್ಲ, ಜಸ್ಟ್ ಹಂಗೆ ನಮಸ್ಕಾರ ಮಾಡಿಕೊಂಡು ಬೆಂಗಳೂರಿಗೆ ಹೊರಡಬೇಕು. ಆಲ್ಮೋಸ್ಟ್ 2 o'clock ಆಯಿತು. ಎಲ್ಲ ದರ್ಶನ ಮುಗೀತು. ಇವಾಗ ಬೆಂಗಳೂರು ಸೈಡ್ ಹೊರಡ್ತಾ ಇದ್ದೀವಿ. ಊಟ ಏನು ಮಾಡಲ್ಲ, ಮಕ್ಕಳು ಮಲಗಿಬಿಟ್ಟಿದ್ದಾವೆ ಆಲ್ರೆಡಿ, ಹಾಗಾಗಿ ಊಟ ಏನೂ ಮಾಡಲಿಲ್ಲ. 3:30 ಆಯಿತು, ಬೆಂಗಳೂರು ರೀಚ್ ಆದ್ವಿ. ನಾನು ಒಳಗಡೆ ಏನೋ ಮಾಡ್ತಾಯಿದ್ದೀನಿ. ಈ ಥರ ನೀರಲ್ಲಿ ಆಟ ಆಡ್ತಾಯಿದ್ದಾರೆ ನಮ್ಮಿಬ್ಬರು ಮಕ್ಕಳು. ಸೊ ಬೈದ್ಬಿಟ್ಟು ಎಲ್ಲ ಬಟ್ಟೆ ಬಿಚ್ಚಾಕಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.